ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದ್ರದ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ನಿಮ್ಮ ಮನ್ಕೊಂಡಾರೆ ಎಲ್ಲರೂ. ಅಮ್ಮ ಮೀನು ತೊಗೊಂಬಂದ್ರಿ. ಮೀನು ತೊಗೊಂಬಂದು ಮತ್ತು ಮಕ್ಕೊಂದಾರೆ ಅಮ್ಮನ. ನಾನು ಸ್ವಲ್ಪ ಚಹಾ ಕುಡ್ದು ಕೆಲಸ ಸ್ಟಾರ್ಟ್ ಮಾಡೋಣ ರೀ. ನಮ್ದು ಕಸ ಅದೆಲ್ಲ ಹೊಡೆದ ಫ್ರೆಶ್ ಆದಿರಿ. ನಾನು ಅಂತೂ ಇಂತೂ ಬಂತ್ರಿಪ್ಪ, ಪೇಂಟ್ ಬಂತ್ರಿ ಎಲ್ಲ ಇದಾಗ್ಯಾವ ಬಿಡ್ಮ. ಮತ್ತು ಬಾಕ್ಲಿ ನೋಡ್ರಿ, ಹೂವೆಲ್ಲ ಕಂಬೆಲ್ಲ ಹಂಗೆ ನೋಡ್ರಿ ಇವು. ಅದೇನು ರೀ ಹಾಂ ಕೊಡ್ಬೇಕನ್ರಿ ಅಮ್ಮ ಬಿಸ್ಕಿಟ್? ಅದು ನಾ ಬರೀ ಚಾ ಅಷ್ಟ ಕೊಡ್ಬೇಕಂತ ಮಾಡಿದ್ದೀರಿ. ಒಲ್ಲಿಗೆ ಅವ್ರಿಪ್ಪ ಭಗ್ಗತೈತ್ರಿ. ಯಾವ್ದು ಮರ ಮಾಡ್ಕೋರಿಪ್ಪ, ನನಗೇನು ಗೊತ್ತಿಲ್ರಿ. ಕಲರ್ ಗಿಲ್ಲರ್ ಯಾವ್ದು ಐತ್ರಿ ಇದು ಕಲರ್? 2 ಸಲ ಹೊಡಿಬೇಕು ನೋಡ್ರಿ. ಬದ್ಲಿ ಮಾಡಿದ್ನಿ ಅಂದ್ರೆ ಕಲರ್ ಚೇಂಜ್ ಮಾಡಿದ್ರೆ 2 ಸಲ ಹೊಡಿಬೇಕು. ಮೇಲೆ ನಂಗೆ ಅದು ಹಚ್ಚಿದ್ರೆ ಹಚ್ತಾರ ಆಗತ್ತೆ ಮತ್ತು ಅದು ಗಟ್ಟಿ ಮಾಡ್ಕೊಂಡು 2 ಸಲ ಹೊಡೆದ್ರೆ. ಇಲ್ಲಿ ನೋಡ್ರಿ, ಮತ್ತು ನೀವು ಕಲೆಕ್ಷನ್ ಸಾರಿ ರೀ. ಇದೆಲ್ಲ ಪೂರ್ತಿಯಾಗಿ ನಾವು ಬೀಚ್ ತೋರಿಸಿದ್ದು ವಿಡಿಯೋ ಬೇಕಂತ ಹೇಳಿದ್ರೆ ಸಕು ಮಿನಿ ಕಿಚನ್ ಒಳಗೆಲ್ಲ ಡೀಟೇಲಾಗಿ ನಾವು ತೋರಿಸಿರ್ತೀವಿ ರೀ. ಇವು ಮಡಿ ನೋಡ್ರಿ, ಇವು 2 ಮಡಿ ಅಲ್ಲೇ ಆರ್ಡ್ರ್ ಕೊಟ್ರಿ ನಮ್ಗೆ. ಹಾಗಾಗಿ 2 ಮಡಿ ತೊಗೊಂಬಂದಿರಿ. ಅದಾವ ಮೈನ ಇದು ನನಗೆ ಬೇಕಂತೇಳಿ ತೊಗೊಂಡಿನಿ ರೀ. ಈ ಮಡಿ ರೀ ಮೆತ್ತಗೈತ್ರಿ, ಭಾಳ ಚಂದ ಐತ್ರಿ. ಅದು ಒಂದು ತೊಗೊಂಬಂದಿರಿ. ಮತ್ತು ಮಡಿ 4 ಮಡಿ ತೊಗೊಂಬಂದಿವಿ ರೀ. ಮತ್ತು ಚೆಕ್ಸ್ ಒಳಗೆ ನೋಡ್ರಿ, ಇವು ಚೆಕ್ ಸಾರಿ ಒಳಗೆ ರೀ. ಅಷ್ಟು ಬ್ಲೂ ಕಲರ್ ಐತ್ರಿಲ್ರಿ, ಅದಾವ ನೋಡ್ರಿ. 2 ಅದಾವ ಬ್ಲೂ ಕಲರ್. ನಿಮ್ಗೆ ಯಾವ್ದಾರ ವಿಡಿಯೋ ಇದು ಸಾರಿ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ರಿ. ನಾವು ಸಕು ಮಿನಿ ಕಿಚನ್ ಒಳಗೆ ನಾವು ಇದು ಕೊಟ್ಟಿರ್ತೀವಿ ರೀ, ಫೋನ್ ನಂಬರ್ ಕೊಟ್ಟಿರ್ತೀವಿ, ವಾಟ್ಸಪ್ ಮೆಸೇಜ್ ಮಾಡಿರಿ. ಇನ್ನೂ ಅದಾವ ರೀ ಸಾರಿ ಅಲ್ಲಿ ಹಾಕ್ಬೇಕು. ಇವು ನಿನ್ನೆ ನೈಟ್ ತೊಗೊಂಬಂದಿದ್ದು ಅಷ್ಟೇ ನಾನು ಈಗ ಹಾಕಿದ್ರಿ. ಇಲ್ಲಿ ತೋರ್ಸಾತೀನಿ ರೀ. ನಮ್ಮ ಬಾಬಾ ನೋಡ್ರಿ ನಾಷ್ಟ ಮಾಡಕತ್ತಾರೆ. ಒಲ್ಲೆ ಅಂತ ಚಾಕುದು ಹೊಂಟತ್ತಾರೆ. ನಾವು ಜುಲಿ ಮಾಡಿಕೊಟ್ಟಿರಿ ಅವ್ರಿಗೆ. ಈಗ ಅಷ್ಟು ಸೀರೆನ ಈ ಕಡೆ ತೊಗೊಂಬಂದು ಹಾಕಿದ್ರಿ. ಎಲ್ಲ ಕಡೆ ಎಲ್ಲ ಇದ್ವಲ್ರಿ. ಭಾರಿ ಒಳ್ಳೆ ಕ್ವಾಲಿಟಿ ಸಾರಿ ಅದ ನೋಡ್ರಿ. ತೊಗೊಳ್ರಿ. ಸಕು ಮಿನಿ ಕಿಚನ್ ಒಳಗೆ ವಿಡಿಯೋ ಬರೋದು ನೋಡ್ರಿ. ಅದು ನನಗೊಂದು ನಿಮ್ಮಿಂದ ಹೆಲ್ಪ್ ಆಗುತ್ತೆ ರೀ. ಯಾಕಂದ್ರೆ ಮತ್ತಿನ್ನು ಪೇಂಟಿಗಿಂಟ್ ಹಚ್ಚಕತ್ನಿ ಅಂದ್ರೆ ಎಲ್ಲ ಕಟ್ಟಿಟ್ಬಿಡ್ತೀವಿ. ಅಷ್ಟ್ರೊಳಗೆ ನಾನು ಸೀರೆ ಎಲ್ಲ ಖಾಲಿ ಆಗ್ಬೇಕು ರೀ ಫ್ರೆಂಡ್ಸ. ಪ್ಲೀಸ್ ಯಾರಿಗಾದ್ರಲ್ರಿ ಈಗ ಬೇಕಲ್ರಿ ಎಲ್ಲರಿಗೂ ಸೀರೆ ರೀ. ಹಾಗಾಗಿ ಒಂದೊಂದು ತೊಗೊಂಡು ಅಂತ ಹೇಳಿದ್ರೆ ನಿಮ್ದಿದ್ದ ಭಾಳ ಅಂದ್ರೆ ಭಾಳ ಹೆಲ್ಪ್ ಆದಂಗೆ ಆಗುತ್ತೆ ರೀ ನನಗೆ. ಇವಷ್ಟು ಸೀರೆ ಖಾಲಿ ಮಾಡಿಬಿಟ್ನಿ ಅಂತ ಹೇಳಿದ್ರೆ ನಾವು ಪೇಂಟ್ ಹಚ್ಚಕ್ಕೆ ನಿಂತ್ಕೊಂಡ್ಬಿಡ್ತೀವಿ ರೀ. ಮತ್ತಿನ್ನು ನಮ್ಮ ಸಾನಿಯರ್ಗೂ ಡಿಸ್ಚಾರ್ಜ್ ಮಾಡ್ಬೋದು ರೀ. ಅಕ್ಕಿಗೂ ಎಲ್ಲ ಪೂರ ಆರಾಮಾಗ್ಯಾಡ್ರಿ. ಹೇಳಿ ಕೇಳಾಕತ್ತಿದ್ರಲ್ರಿ ಎಲ್ಲರೂ ಕಮೆಂಟ್ ಒಳಗೆ ಹೆಂಗದಾಡ್ರಿ ಸಾನಿ ಅಂತಂದು. ಆರಾಮದಾಡ್ರಿಪ್ಪ, ಎಲ್ಲ ಜ್ವರ ಎಲ್ಲ ಕಡಿಮೆ ಆಗ್ಯಾವ್ರಿ. ಅಕ್ಕಿಗೆ ಆರಾಮಾಗ್ಯಾಡ್ರಿ. ಈಗ ಆಕಿ ಬಂದ್ಲ ಅಂತ ಹೇಳಿದ್ರೆ ಮತ್ತೊಂದಿಟ್ಟು ಖುಷಿ ಆಕೈತ್ರಿ ನಮ್ಗೆ. ಹಾಗಾಗಿ ಪೇಂಟಿಂದೆಲ್ಲ ಕೆಲಸ ನಿಲ್ಸಿದ್ದೀವಿ ನಾವೀಗ. ಅದನ್ನ ನಾವು ಮಾಡಾಕತ್ತಾರೆ ನೋಡ್ರಿ. ಕಾಟನ್ ಸೀರೆ ರೀ ಅವು, ಕಾಟನ್ ಸೀರೆ ಒಳಗೆ ರೀ ಅವು. ರೀಪ ನೋಡ್ರಿ, ಹಸು ಚಿಮ್ಮಕ್ಕಾಕತ್ಲನ್ರಿ. ಆಸಿಪ್ ಕೇಮ್ಸ್ ಒಳಗೆ ಇದ್ದರಿ ಬಂದನ್ರಿ. ಈಗ ಅದ್ರಾಗ ಹಾಕೋಬಾರ್ದಂತ ಇವ ನನಗೆ ಬೇಕತ್ತಿಲ್ಲ ಎಲ್ಲರ. ಇದು ಬಕೆಟ್, ಪ್ಲಾಸ್ಟಿಕ್ ಬಕೆಟ್ ಒಳಗೆ ಇದು ಡಬ್ರಿ ತೊಗೋಬೇಕಿಲ್ಲ, ಒಂದು ಡಬ್ರಿನ ನಮ್ಮ ಮನೆ ಒಳಗೆ ಇದ್ರೊಳಗನ ಹಾಕೊಂಡ ಎಲ್ಲರೂ ಇದು ಮಾಡಿದ್ರಿ ಅಂದಂಗೆ ಉಗ ತೊಗೊಳದ್ರಿ. ನಮ್ಮಮ್ಮ ತೊಗೊಳಕ್ಕೆ ಬಿಡಂಗಿಲ್ಲ ರೀ. ಅವು ಸ್ಟೀಲಿನ ಡಬ್ರಿ ಐಸ್ ಇದು ವಾಸನೆ ಹಾಕಿ ಹೇಳ್ಬೇಡ ಮ್ಯಾಕ ಅದನ್ನ ಹಚ್ಕೊಂಡಿದ್ದ. ಈಕಿನ ಕರ್ಕೊ ಅರ್ಶಿನ ಒಳಗೆ. ತೊಗರಿ ಬೇಳೆ ಕುದಿಯಕ್ಕೆ ಹಾಕಿನಿ ರೀ. ಒಂದು ಸ್ವಲ್ಪ ಮೆಂತ್ಯ ಪಲ್ಯಕ್ಕೆ ಮತ್ತೊಂದು ಸ್ವಲ್ಪ ಇದು ಬೇಳೆ ಪಲ್ಯ ಮಾಡಿದ್ರೆ ಆಯ್ತು ಅಂತಂದು ಇಲ್ಲಿ ಇದು ಬೇಳೆ ಕುದಿಸಿಟ್ರೆ ಒಂದು ಒಗ್ಗರಣೆ ಕೊಡ್ತೀನಿ ರೀ. ಸ್ವಲ್ಪ ಒಗ್ಗರಣೆ ಕೊಟ್ಟು ಸ್ವಲ್ಪ ಚಪಾತಿ ಹಿಟ್ಟು ಹಾಕೊಂತ ಚಪಾತಿ ಮಾಡಿಬಿಟ್ರೆ ಚಲೋ ಆಕೈತ್ರಿ. ಬಾಬು ಬಂದ್ರೇನ ಗಾಡಿ ಆವಾಜ್ ಹಾಕತೈತ್ರಿ. ಚಪಾತಿ ಹಿಟ್ಟು ನಾದಿಟ್ಕೊಂಡಿರಿ. ಅದು ಮೆಂತ್ಯ ಪಲ್ಯ ಮತ್ತು ಬೇಳೆ ಪಲ್ಯ ಮಾಡಿದಿರಿ. ಮೆಂತ್ಯ ಪಲ್ಯ ಮಾಡಿದೆ, ಬೇಳೆ ಸಾರು ಒಗ್ಗರಣೆ ಕೊಟ್ಟೆ. ಅನ್ನ ಆತು. ಈಗ ಚಪಾತಿ ಒಂದು ಮಾಡಿದ್ರೆ ಮುಗೀತ್ರಿ ಗಡಿಗೆ. ಅನ್ನ ಐತ್ರಿ ಅದು ರಾತ್ರಿದು, ಅದಕ್ಕೆ ಅದನ್ನು ಕೆಡಿಸ್ಬೇಡ್ರು. ಅದನ್ನು ಒಗ್ಗರಣೆ ಹಾಕಿಬಿಡ್ರಿ. ನಾವೆಲ್ಲರೂ ಅದನ್ನ ಉಣ್ಣನ್ರಿ ಅಂತ ಹೇಳಿದೆ. ಹ್ಞೂ ಅಂತ ಈಗ ಒಗ್ಗರಣೆ ಹಾಕತ್ತಾಳ್ರಿ. ಅರಿಪಾರಿ ಅಡುಗೆ ಎಲ್ಲ ಆಯ್ತು ರೀ. ಅಮ್ಮರಿಗೂ ಊಟಕ್ಕೆ ಕೊಟ್ಟು ನಾನು ಚಪಾತಿಂದು ಅನ್ನ ಒಗ್ಗರಣೆ ಹಾಕಿದ್ರೆ ಅರಿಪ ಅದನ್ನ ಉಂಡು ಸ್ವಲ್ಪ ಹಿಂಗೆ ಮಾಡಾಕತ್ತೀರಿ. ಸಾರಿದು ವಿಡಿಯೋ ಮಾಡಿದಿರಿ. ಅದು ಸಕು ಮಿನಿ ಕಿಚನ್ ಒಳಗೆ ಸಾರಿ ಭಾಳ ಚೆನ್ನಾಗದ ನೋಡ್ರಿ. ಸಾರಿ ಎಲ್ಲವೂ ಬಿಚ್ಚಿ ತೋರಿಸಿ ವಿಡಿಯೋ ಮಾಡಿ. ಮತ್ತು ಈ ಬಾಂಡೆ ಭಾಳ ಆಗ್ಯಾರ. ಆ ಹುಡುಗರಿಗೆ ಆರಾಮಿಲ್ಲ ಏನಿಲ್ಲ, ಅದಕ್ಕೆ ಅವನಷ್ಟು ಬಾಂಡೆ ತೊಗೊಂಬಂದು ತಿಕ್ಕಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕಂತ್ರಿ. ನಿನ್ನ ರಾತ್ರಿ ಯಾಕೋ ನಿದ್ದೆ ಆಯ್ತಿಲ್ಲ ರೀ. ನನಗೂ ಬರೀ ಥಂಡಿ ಬರೋದು, ಹೊಡೆದು ಎಬ್ಬಿಸ್ದಂಗೆ ರೀ. ಒಂಥರ ಹೆದರಿಕೆ ಆದಂಗೆ ರೀ. ನಡಕ್ಕೆ ಎದ್ದಂಗೆ ಆಗೋದ್ರಿ. ಎಚ್ಚರದಂಗೆ ನಿದ್ದೆ ಇಲ್ಲ ಅಂತಂದ್ರೆ ಹಂಗೆ ಹಾಕಿದಿರೋದು. ಕಣ್ಣಿ ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಅಂತಂದ್ರೆ ಹುಡುಗರು ಸಂಬಂಧ ಇಲ್ಲ ರೀ. ಅರ್ಶಿಯಲ್ಲಿದ್ದ ಅಂತ ಮನೇಲಿದ್ದ ಅಂತ ನಿದ್ದೆನೇ ಇಲ್ಲ ರೀ ನನಗೆ.
ಆಕಿನ ಅದಕ್ಕೆ ಒಂದು 2-3 ದಿನ ನಿದ್ದೆನ ಕಡಿಮೆ ಆಗ್ಬಿಟ್ಟೈತ್ರಿ ಈಗ. ಮಳಿನೂ ನೋಡಿರಿ, ಮಳೆ ಹತ್ಕೊಂಬಿಟ್ಟೈತೆ ಒಂದು 3-4 ದಿನ ಆತ್ರಿ ನಮ್ಮ ಕಡೆ. ಜಿಟಿ 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 ಅಂತಂದ್ರೆ ಇಷ್ಟ ಐತ್ರಿ ಮಾಡ. ಅಮ್ಮ ಚಹಾ ಕೊಡಬಾರ ಒಂದು ಸ್ವಲ್ಪ ಅಂತಂದ್ರಿ, ಚಾನ ಚಪಾತಿ ತಿಂತಾರಂತಾರೆ ಅವ್ರು. ಪಲ್ಯದೊಳಗೆ ತಿನ್ನೋದು ಕಡಿಮೆ ರೀ, ಚಪಾತಿ ರೀ. ಚಾದೊಳಗೆ ಸ್ವಲ್ಪ ಜಾಸ್ತಿ ತಿನ್ನೋದ್ರಿ. ಅದಕ್ಕೆ ಒಂದು ಚಹಾ ಕೆಟ್ಟಿರಿ ಒಂದಿಟ್ಟು. ಟೈಮ್ ಅಲ್ಲಿ 4:15 ಆತ್ರಿ. ಸಕ್ಕು ಮಿನಿ ಕಿಚನ್ ಒಳಗೆ ವಿಡಿಯೋ ಮಾಡಿ ಬಿಟ್ಟು ಫೋನಿನ ನಂಬರ್ ಕೊಟ್ಟು ಅವ್ರಿಗೆ ಮನ್ಕೊಂಬಿಟ್ಟೀನಿ ರೀ. ಎಷ್ಟಾಕೊಂದು ಮೆಸೇಜ್ ಬಂದವ್ರಿ, ಸಾರಿ ರೀಪ್ಪ, ಸಾರಿ ಎಲ್ಲರಿಗೂ. ಅದು ಜ್ವರದ ಗುಳಿಗೆ ಥಂಡಿ ಬರೋದಕ್ಕೆ ಜ್ವರದ ಗುಳಿಗೆ ತೊಗೊಂಡು ಮನ್ಕೊಂಬಿಟ್ಟೀನಿ ರೀ. ನಾನು ನಿದ್ದೆ ಹತ್ತಿಬಿಟ್ಟೈತೆ ರೀ ನನಗೂ. ಒಮ್ಮಕ್ಕಳು ನೋಡ್ತೀನಿ ರೀ ಮೆಸೇಜ್, ಸಾಕಷ್ಟು ಮೆಸೇಜ್ ಬಂದವು. ಮತ್ತು ಎದ್ದ ತಕ್ಷಣ ಅವ್ರಿಗೆಲ್ಲ ರಿಪ್ಲೈ ಮಾಡಿದ್ರೆ ಪಟ ಅಂತಂದು 3 ಸಾರಿ ಹೋದ್ವಿ. ಈಗ ಅವ್ನು ಮೊದಲು ಪ್ಯಾಕ್ ಮಾಡಿಬಿಡ್ತೀನಿ ರೀ. ಹೋಗಿದ್ವಿ ಈಗ ಮತ್ತು ಅಡ್ರೆಸ್ ನನಗೆ ಹಿಂದೆ ಮುಂದೆ ಆತಂದ್ರೆ ಚಲೋ ಆಗಂಗಿಲ್ಲ ರೀ. ಮತ್ತು ಚಲೋ ಆಗಲ್ಲನಕ್ಕೇನು ಗೊತ್ತಾಗಂಗಿಲ್ಲ ನನಗೆ. ಆಮೇಲೆ ಅವು ಮತ್ತು ಅವ್ರನ್ನ ಹುಡ್ಕೊಂತ ನಿಂದಿರ್ಬೇಕು ನಾನು. ಹಂಗಾಗತ್ತೆ ಫಸ್ಟಿಗೆ ಅವ್ನು ಪ್ಯಾಕ್ ಮಾಡಿ ಮತ್ತು ಉಳ್ಕೋದ್ರಿಗೆ ರಿಪ್ಲೈ ಕೊಡ್ತೀನಿ ರೀ. ಸಾರಿ ಪ್ಯಾಕ್ ಮಾಡಿದ್ದು ಕೊರಿಯರ್ ಅಣ್ಣರಿಗೆ ಫೋನ್ ಹಚ್ಬೇಕು ರೀ, ತೊಗೊಂಡು ಹೋಗ್ಬರಿಪ್ಪ ಅಂದ. ಈಗ ಇದು ಮಾಡಲ್ರಿ. ಅಮ್ಮ ಹೋದ್ರಿ, ಅಮ್ಮಗೆ ಅಂಗಡಿ ಕಳಿಸಿ ಎಲ್ಲ ಬಾಂಡೆ ಹೊರಗಿಟ್ಟಿರಿ ಮೊದಲು ಅಷ್ಟು ಬಾಂಡೆ ಹೊರಗಿಟ್ಟು ಕಸ ಹೊಡ್ತೀನಿ ರೀ. ಮೊದಲು ಕಸ ಹೊಡೆದು ಆಮೇಲೆ ಕಡೆ ಬಾಂಡೆ ತಿಕ್ಕೊಂಬಂದು ಅಡುಗೆ ಮಾಡಿಟ್ಟು ಆಮೇಲೆ ಕಡೆ ಸಾರಿ ಇದು ನೋಡ್ತೀನಿ ರೀ. ಅಲ್ಲಿವರೆಗೂ ಇಲ್ಲ. ಈಗ ಮೊದಲು ಅಮ್ಮಾಗೆಲ್ಲ ಸಾಮಾನೆಲ್ಲ ತೆಗೆದು ಇಟ್ಟು ಕಟ್ಕಸಿರಿಪ್ಪ. ನಮ್ಮ ಮನೆಯವ್ರು ಫೋನ್ ಹಚ್ಚಿರಿ, ಅವರೂ ಬರಲಿಲ್ಲ. ಅವರು ಅಲ್ಲಿದೆ ಅಂತ ಇದು ಮಾಡಿಬಿಟ್ರಿ. ಹಾರಿಪ್ಪ ನೋಡ್ರಿ, ತುಂಬ ಹೊಸ ಮಕ್ಕೊಂಡಾಡ್ರಿ. ಈಗೂ ಥಂಡಿ ರೀ, ಅರ್ಶಿಯಾಗೂ ಥಂಡಿ ರೀ. ಆಕಿನ ಮೇಲೆ ಮಕ್ಕೊಂದಾಳೆ, ಆಕಿಗೆ ಇಲ್ಲಿ ಮಕ್ಕೊಂದಾಡ್ರಿ. ಈಗ ಇವ್ರಿಗೈತೆ ನಾನು ಮಕ್ಕೊಂಬಿಟ್ರೆ ಅವ್ನು ಮುಗೀತ್ರಿ. ಗುಳಿಗೆ ತೊಳಕತ್ತೀನಿ ರೀ, ಮೇಲೆ ಹೇಳಾಕತ್ತೀನಿ. ನಾನು ಗುಳಿಗೆ ತೊಳಕತ್ತೀನಿ, ಎದ್ದು ಮಾಡಾಕತ್ತೀನಿ. ಮತ್ತು ಅವು ಸಣ್ಣ ಮಕ್ಕಳು ರೀ ಪಾಪ, ಏನು ಮಾಡ್ಬೇಕು ರೀ. ಭಾಳ ಅದ್ರಾಗ ಅವ್ರಿಗೆ ಭಾಳ ತ್ರಾಸ ಆಗೈತೆ ರೀ ಇಬ್ಬರಿಗೂ. ಅಷ್ಟು ಜೋರು ಬಂದುಬಿಟ್ಟೈತೆ ರೀ. ಇಲ್ಲಿ ನೋಡ್ರಿ, ನಾನೀಗ ಸೌತೆಕಾಯಿ ಪಲ್ಯ ಮಾಡ್ಬೇಕಂತಂದು ಸೌತೆಕಾಯಿ ಜೋಳಕತ್ತೀವಿ. ಸೌತೆಕಾಯಿ ಅದಾವೆ ರೀ, ಹಂಗೆ ತಿಂದ್ರೆ ಹಾಕೈತ್ರಿ ಅವು. ಅದು ಅಮ್ಮ ಅಲ್ಲಿಗೆ ಬರೋಂಗಿಲ್ಲಲ್ಲ ರೀ, ಹಾಗಾಗಿ ಪಲ್ಯ ಮಾಡಿಬಿಡ್ತೀವಿ ನಾವು. ನೀವೇನು ಮಾಡಕತ್ತೀವ? ಎದ್ರಿ ಕ್ಯಾಲ್ಸಿಯಮ್ ಮ್ಯಾಗಿಂತ ಎದ್ದು ಬಂದ್ರಿ, ಈಕಿ ಕೆಳಗಿಂತ ಎದ್ರಿ. ಎದ್ದು ಇಬ್ಬರು ಹಾಲು ಬಿಸಿ ಮಾಡ್ಕೊಂಡು ಹಾಲು ಬಿಸ್ಕಿಟ್ ಕುಡಿಯಾಕತ್ತಾರೆ ಈಗ ಅವ್ರು. ಜ್ವರದಾಗ ಹಾಲು ಕುಡಿಬಾರ್ದಂತಮ್ಮ. ಬಾಯಿಗೆ ಏನು ರುಚಿ ಬರೋದು ಏನು ಮಾಡ್ಕೊತದಿಲ್ಲ. ನಾನೀಗ ಸೌತೆಕಾಯಿ ಪಲ್ಯ ಮಾಡ್ಬಿಡ್ತೀನಿ ಬೇಗ. ಮತ್ತು ಅಲ್ಲಿ ಇದಕ್ಕೆ ಹೋಗಿ ತರಕಾರಿಗೆ ಹೋಗ್ಬೇಕಾಗಿತ್ತು ರೀ. ಆಮೇಲೆ ಹೋಗ್ತೀನಿ, ಹೋಗಂಗಿಲ್ಲ ರೀ. ಎಲ್ಲ ಅಡುಗೆ ಮಾಡಿಟ್ಟು ಮತ್ತು ನಾಳೆಗೆ ಬೇಕಲ್ಲ ರೀ ಏನು ತರಕಾರಿ. ಈಗಿಂದ ಆತಿಗಿದೆ, ನಾಳೆಗೆ ಮತ್ತು ತರಕಾರಿ ತರಬೇಕಲ್ಲ. ಹಾಗಾಗಿ ಆಮೇಲೆ ಹೋಗಿ ಬರ್ತೀನಿ ರೀ. ಬೆಂಡೆಕಾಯಿ ಇದ್ದು ನೋಡ್ರಿ, ಹೌದು ಬೆಂಡೆಕಾಯಿ ಇದ್ದು. ನಾನು ಸೌತೆಕಾಯಿ ತಟ್ಟಿಪ್ಪ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಪಲ್ಯ. ಸೀರೆದಿನ ಮತ್ತು ವಿಡಿಯೋ ಇದು ನೋಡಿಲ್ಲ ನಾನು. ಮೆಸೇಜ್ ಎಷ್ಟು ಮಾಡ್ಯಾರ. ನಾನು ಮತ್ತೊಬ್ಬರು ಕತಾರ್ ಮೇಡಮ್ ರೀ, ಅವರು ಕತಾರ ಮೇಡಮ್ ರೀ, ಯಲ್ಲಾಪುರದೊಳಗೆ ಇರ್ತಾರಂತ್ರಿ. ಅವರು ಸಾರಿ ಬೇಕಂತ್ರಿ. ಅವ್ರಿಗೂ ಫೋನ್ ಹಚ್ಚಿದ್ರು. ಚಲೋ ಅನ್ನಿಸ್ತೀರಿ ನಂಗೆ ಅವ್ರ ಜೋಡಿ ಮಾತಾಡಿರಿ. ಕತಾರೊಳಗೆ ಇರ್ತಾರೆ ನಾರಿಪ್ಪ ಅವರು. ಅದು ಮಡಿ ಸೀರೆ ಮತ್ತು ಇನ್ನೊಂದು ಬನಾರಸಿ ಸೀರೆ ಅದನ್ನು ಕೇಳಿದ್ರು ಅವರು. ಇಲ್ಲಿ ಸೌತೆಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ಎಲ್ಲ ಹೆಚ್ಚಿಟ್ಕೊಂಡೆ ನೋಡ್ರಿ ಈಗ ಪಲ್ಯ ಮಾಡೋದು. ನಾನು ಇಲ್ಲಿ ಅಮ್ಮಗೆ ಚಾಯ್ ಕೆಟ್ಟಿರಿ ಮೊದಲು ರೀ. ಅಂದ್ರೆ ಸ್ವಲ್ಪ ಕೆಳಗಡೆ ಹೋಗೋದಿತ್ತು ರೀ. ನಾನು ಎಣ್ಣೆ ಅದು ತೊಗೊಂಬರೋದಿತ್ತು. ಹಾಗೆ ಪಲ್ಯ ಕಿಡಿಲ್ರಿ. ಈಗ ಸಾರದು ಬಿಸಿ ಮಾಡಿಟ್ಟು ಸ್ವಲ್ಪ ನಾನು ಒಂದು ಚಾಯ್ ಇತ್ತು ರೀ ಮಧ್ಯಾಹ್ನ ಮಾಡಿದ್ದು, ಅದನ್ನ ಚಹಾ ಕೊಡು ಒಂದಿಷ್ಟು ನಾನು. ಮತ್ತು ಅಮ್ಮಗೆ ಫ್ರೆಶ್ ಚಾಯ್ ಇಟ್ಟೆ ರೀ. ಅವ್ರಿಗೆ ಚಹಾ ತೊಗೊಂಡಿಟ್ಟು ಹಂಗೆ ಎಣ್ಣೆ ತೊಗೊಂಬರ್ತೀನಿ. ಹಳ್ಳಿಗಾದ್ರೆ ಇವು ಕೊರಿಯರ್ ಒಂದು ಹೋಗಂಗಿಲ್ಲಲ್ರಿಪ್ಪ. ಹಂಗಾಗಿ ಕೇಳಿದ್ರೆ ಅದಕ್ಕೆ ಆರಿಪಾಗ ಕೊಟ್ಟೆ ರೀ ಫೋನ್. ಒಂದಿಷ್ಟು ಸ್ವಲ್ಪ ಕೇಳುವ ಎದ್ದು ಕೂತ್ಕೊಂಡು ಅಂತಂದು ಆಕಿನ ಒಂದಿಟ್ಟು ಇದನ್ನು ಕುಡ್ದು ಬಿಸ್ಕಿಟ್ ಹಾಕೊಂಡು ತಿಂದು ಕೂತ್ಕೊಂಡ್ರಿ. ಐತಂತ ಕೊರಿಯರ್ ಐತಂತಾನ ಅವ್ರ ಊರಿಗೆ. ಇಲ್ಲೇ ಕೊರಿಯರ್ ಹಾಕ್ಬೇಕಲ್ರಿ. ಮತ್ತು ಕೊಡಾತಿ ಮಮ್ಮಿ ಎಷ್ಟಾಗ್ಯದೋ ಅನ್ನ ಬರ್ತಾರಿಪ್ಪ. ಸ್ವಲ್ಪ ಆರಾಮಿಲ್ಲಲ್ರಿ ಇವಾಗ. ಹಾಂ ಎಲ್ಲರೂ ಅಮೌಂಟ್ ಹಾಕಿದಾರಿಲ್ಲ ಮಮ್ಮಿ? ಅಮೌಂಟ್ ಹಾಕಿದಾರಿಲ್ಲ ಎಲ್ಲರೂ? ಆಯಿತು. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್ ರೀ. ಯಾಕಂದ್ರೆ ಪ್ರತಿಯೊಬ್ಬರು ನನಗೆ ಹಿಂಗೆ ಕಮೆಂಟ್ ಕಳಿಸ್ತಾರೆ, ನೋಡಿ ಮೆಸೇಜ್ ಕಳಿಸ್ತಾರೆ ಎಲ್ಲರೂ ರೀ. ಒಬ್ಬರು ನಮ್ಗೆ ಚಲೋ ಇಲ್ಲ ಸೀರೆ ಅಂತ ಒಬ್ಬರು ಕಳಿಸಿಲ್ಲ ರೀ ನಮ್ಗೆ. ಹಂಗೆ ಐತ್ರಿ ಏನಿಲ್ಲ ಅಂತಾರೆ ರೀ.
ಎಷ್ಟೋ ಮೆಸೇಜ್ ಬಂದವ್ರಿ ಆ ಥರ ಇವತ್ತು ನನಗೆ ಮನೇಲಿಂತ ಹಾಕಿದ್ವೆಲ್ಲ ಎಲ್ಲರೂ ಅಷ್ಟು ಚಂದಾಗ ಮೆಸೇಜ್ ಕಳ್ಸ್ಯಾರ ನೋಡ್ರಿಪ್ಪ. ಭಾಳ ಖುಷಿ ಅನ್ನಿಸ್ತೀರಿ ನನಗೆ ರೀ. ಈಗ ಮತ್ತೆ ಇದು ಮಾಡ್ಬೇಕು ನೋಡ್ರಿ ನಾವು, ಮತ್ತೆ ಫೋನ್ ಬಂದ್ರಿ. ಈಗ ನಾನು ಸೌತಿಕಾಯಿ ಪಲ್ಯ ಮಾಡಾಕತ್ತೀರಿ. ಎಳೆಯ ಸೌತಿಕಾಯಿ ಅದಾವ್ರಿ, ಗುರಾಳ್ ಪುಡಿ ಹಾಕಿ ಮಾಡಿದ ಅಂತ ಹೇಳಿದ್ರೆ ಮಸ್ತ್ ಆಗ್ತಾವೆ. ಹಾಕ್ತೈತ್ರಿ ಪಲ್ಯ ರೀ ಮಾಡಾಗುತ್ತೆ. ಮತ್ತು ಇದು ಜೈನಬಿ ಅಂತ ಹೇಳಿ ಅಂತ ಫೋನ್ ಹಚ್ಚಿದ್ರಿಪ್ಪ. ಎಲ್ಲಿ ಶಿರ್ಸಿಲಿಂತ ರೀ, ಶಿರ್ಸಿ ಕಡೆಲ್ಲ ಬಂತ್ರಿ. ಬರ್ರಿ ನಮ್ಮ ಊರಿಗೆ ಬನ್ನಿ ಅಂದ್ರೆ ಅಂತ ಹೇಳಿದ್ರೆ ಆಯ್ತು ತಗೋರಿಪ್ಪ ಬರ್ತೀವಿ ಅಂತಂದು ಹೇಳಿದ್ರಿ. ಆ ಕಡೆ ಬನ್ನಿ ನೀವು ಫೋನ್ ಹಚ್ಚಿ ತಗೋದ್ರಿ ಅಂತ ಹೇಳಿದ್ರಿ. ಚಲೋ ಅನ್ನಿಸ್ತೇವೆ ಅವ್ರ ಜೋಡಿ ಮಾತಾಡಿ ಖುಷಿ ಅನ್ನಿಸ್ತೀರಿ ನೋಡ್ರಿ. ನೀವು ಎಲ್ಲಿರ್ತೀರೋ ನಾವೆಲ್ಲಿರ್ತೀರೋ ಅಷ್ಟು ಒಂದು ಎಂಥದ್ದು ಬಾಂಧವ್ಯ ಅಂತ ಹೇಳಿದ್ರೆ ಅದನ್ನು ಹೇಳ್ಕೊಳಕ್ಕಾಗಲ್ಲ. ಅಷ್ಟು ಇದು ಅನ್ನಿಸ್ತೈತ್ರಿ, ಖುಷಿ ಅನ್ನಿಸ್ತೈತ್ರಿ. ಏನು ಜರ್ಕಿನು ಟೊಪ್ಪಿಗೆಲ್ಲ ಹೊಸ ಹೊಸ ಬಂದ್ಬಿಟ್ಟವಲ್ರಿ. ಬಂದ್ರಿ ಅಪ್ಪ? ಹ್ಞೂ ಅಪ್ಪ ಜೋರ್ದಾರ ಅವ್ನು ಪ್ಯಾಕ್ ಮಾಡ್ಬೇಕ್ರಿ. ಅವ್ನು ಇಟ್ಟದ್ದು ಬರೀ ಸೀರೆ ಅಲ್ಲಿ ಇಟ್ಟಿದ್ದೀವಲ್ರಿ. ಹ್ಞೂ ಇವನ್ರಿ ಅದು ಪಿಂಕ್ ಕಲರ್, ಪಿಂಕ್ ಕಲರ್ ಅದನ್ನೆಲ್ಲ ಅವು ಮಡಿ 2 ಹೋಗ್ಯಾವ್ರಿ. 2 ಮಡಿ ಹೋಗ್ಯಾವ್ರಿ ಅವು. ಇದು ಇನ್ನೊಂದು ಐತ್ರಿ. ಅವು ಅಲ್ಲೇ ಐತೆ ನೋಡಿ ಕೆಂಪದು. ಅದು ಹೆಂಗೈತೆ ನಾವು ಕೆಂಪು ಮಡಿ ರೀ. ಹೌದು ನೋಡ್ರಿ, ಮಸ್ತ್ ಐತ್ರಿ ಅದು ಕೆಂಪು ಮಡಿ ರೀ. ಮೆತ್ತಂದು ಅದಕ್ಕಿಂತ ಬಲ ಇದೈತಿ, ಇದಕ್ಕಿಂತ ಬಲ ಅದೈತಿ. 4 ಮಡಿ ತೊಗೊಂಬಂದಿನಿ ಒಟ್ಟ ನಾನು. 2 ಮಡಿ ಮೊದ್ಲು ಆರ್ಡ್ರ್ ಕೊಟ್ಟಿದ್ರು ನನಗೆ ರೀ, ಇಲ್ಲೇ ಹುಬ್ಳಿಯವ್ರಿ. ಇದು ಮಸ್ತ್ ಐತೆ ನೋಡ್ರಿ ಮಡಿ, ಚೆನ್ನಾಗೈತೆ ಅಲ್ರಿ. ಇದು ಇನ್ನೊಂದು ಎಲ್ಲೈತ್ರಿ ಮಡಿ? ಅಲ್ಲ ನೋಡ್ರಿ ಅವ ಅದ ಮಡಿ. ಚೆನ್ನಾಗೈತದಿಲ್ರಿ ಇದು. ಅದು ವಿಡಿಯೋ ಹೆಂಗೆ ಆಕೈತಿ ನಮ್ದು ಇನ್ನೊಂದು ಫೋನ್ ಒಳಗೆ ಮಬ್ಬ ಬರಾಕತ್ ಬಿಡ. ಇಲ್ಲ ಇಲ್ಲ ಶೈನಿಂಗ್ ಅದಾವ್ರಿ, ಶೈನಿಂಗ್ ಅದಾವ ಸೀರೆ ಮಸ್ತ್ ಅದಾವ. ಶೈನಿಂಗ್ ಅದಾವಲ್ರಿ. ಕುಂದ್ರಪ್ಪ. ಮೊನ್ನೆ ಫೋನ್ ಹಚ್ಚಾರಿ ನಿಮ್ಮ ಅಪ್ಪ ಮತ್ತೆ ಕೊಡಂತೀರಿ ನಂಗೆ ತರಿಸ್ಕೊಟ್ಬಿಡ್ರಿ ಅಂತಂದು. ಈಗ ತಂದೀವಿ ಅಂದ್ರೆ ಇನ್ನೂ ಮಟ್ಟ ಮೆಸೇಜ್ ಮಾಡಿಲ್ಲ ನೋಡ್ರಿ ಅವರು. ನೋಡ್ತಾರೆ ವಿಡಿಯೋ. ಚಂದ ಅದ ರೀ ಸಾರಿ, ಭಾರಿ ಚಂದ ಅದ ರೀ ಸಾರಿ. ಎಲ್ಲರೂ ಹೆಂಗೆ ಮೆಸೇಜ್ ಕಳ್ಸ್ಯಾರ ಗೊತ್ತೈತೇನ್ರಿ, ಅಷ್ಟು ಚಂದ ಮೆಸೇಜ್ ಕಳ್ಸ್ಯಾರ. ಇದು ಇದಕ್ಕೆ ಹೋತ್ ನೋಡ್ರಿ ಹುಲ್ಗುರಿಗೆ. ಈ ಸೀರಿಯಲ್ ಐತೆ ಕೆಳಗೈತೆ ನೋಡ್ರಿ. ಹಾಂ ಅದು ಹುಲ್ಗುರು ಎಲ್ಲ ಅಂಥವ ಸೀರೆ ಭಾಳ ಸೇಲ್ ಆಗತ್ತವಪ್ಪ ನನಗೆ ಇವರಿ. ಹ್ಞೂ ಯಾಕಂದ್ರೆ ಕ್ವಾಲಿಟಿನೂ ಚಲೋ ಅದಾವ್ರಿ, ಕಲರ್ ಚೆನ್ನಾಗದಾವ, ಶೈನಿಂಗ್ ಅದಾವ್ರಿ ಸಾರಿ ಅವು. ಹ್ಞೂ ಭಾಳ ಅಂದ್ರೆ ಭಾಳ ಸೀರೆ ಸೇಲ್ ಆಗತ್ತವಪ್ಪ ಇವು. ಎಲ್ಲ ನಾನಾ ಖಾಲಿ ಮಾಡಿದ್ರ ಅವ್ರ ಅಂಗಡಿ. ಶೈನಿಂಗ್ ಅದಾವ್ರಿ. ನೋಡ್ರಿ ಹೆಂಗದಾವ ನೋಡ್ರಿ, ಎಷ್ಟು ಮಿಂಚು ಮಸ್ತ್ ಅದ ರೀ. ಇದು ನಂದೈತಲ್ರಿ, ನಾನು ನಮ್ಮ ಸಾನ ಮದುವೆ ಊಟದಿಲ್ಲ ರೀ ಅಂತದ ನೋಡಿ. ಸೇಮ್ ಇದು. ಸೇಮ್ ರೀ ಅದು, ಏನು ಸ್ವಲ್ಪನೂ ಇದಿಲ್ಲ. ಕೆಂಪು ಚಾಕ್ಲೇಟ್ ರೀ ಅದು. ಕೆಂಪು ಚಾಕ್ಲೇಟ್ ರೀ. ಪಿಂಕ್ ರಾಣಿ ಪಿಂಕ್ ಅಂತಾರಲ್ರಿ ಆ ಸೀರೆ ಅದು. ಹಸಿರು ಬಾರ್ಡರ್ ಬಂದೈತೆ. ಹಸಿರು ಬಾರ್ಡರ್, ಹಸಿರು ಜಂಪರ್ ಅದೆಲ್ಲ ಬರತ್ರಿ. ಇದು ಹಸಿರದ ಸೇಮ್ ರೀ. ಇದು ಕಪ್ ಹಸಿರು ಬರೈತಿ. ಎಲ್ಲಾರು ಇವನ್ನ ಕೇಳಾಕತ್ತಾರ್ರಿ. ಇವತ್ತು ಬೆಂಗಳೂರು ಮೇಡಮ್ ಅವ್ರು ಒಬ್ರು ನನಗೆ ಅಂತದ್ ಬೇಕ್ರಿ ಅದನ್ನ ಕೊಡ್ರಿ ಅವ್ರಿಗೆ ಮತ್ತೆ ನೀವು ಕೊಡಂತ್ರಿ ಅಂದ್ರ ಇಲ್ರಿ ಮೇಡಮ್ ಅವ್ರು ಮೊದ್ಲು ಆರ್ಡರ್ ಮಾಡ್ಯಾರ ಅಂದೆ, ಹಂಗ ನಂಗೆ ತರಿಸ್ಕೊಡ್ರಿ ಅಂತ ಹೇಳ್ಯಾರ. ಇಂಥದ್ರೊಳಗೆ ಕೇಳಾಕತ್ತಾರ. ಇವನ್ನ ಬೇರೆ ಬಿಡ್ರಿ. ಇದು ಚಾಕ್ಲೇಟ್ ಬಾರ್ಡರ್ ಐತಿ, ಚಾಕ್ಲೇಟ್ ಇದಡಿ ಐತಿ. ಇದೈತಿ ನೋಡ್ರಿ ಇದಕ್ಕೆ. ಅದೇ ರೀ ಚಂದ ಅದಲ್ರಿ ಸೀರೆ, ಮಸ್ತ್ ಅದ. ಶೈನಿಂಗ್ ಹೊಡ್ಯಾಕತ್ತಾವ ಸೀರೆ ನಿಮಗೆ. ತಗೋರಿ ಅದು ಬೇಡ್ರಿ. ಅದು ಅದ್ರಿ ಆರೆಂಜ್ ಕಲರ್ ಇದನ್ನ ತಗೊಳ್ತೀರಿ. ಚೆನ್ನಾಗೈತ್ರಿ ಅಪ್ಪ. ಇದ್ರೊಳಗೆ ತೊಗೊಂಡ್ರು ನೋಡ್ರಿ. ಈಗ ಒಬ್ರು ಮೇಡಮ್ ಅವ್ರು ಬಿಟ್ಟದ್ರಿ ಇದನ್ನ. ಈ ಸಾರಿ ಇದು ಏ ಬೇಡ ನೀವು ತೊಗೊಂಡ್ರಿ. ಏ ಬೇಡ, ಅದು ಬಿಟ್ಟಾರ ಇನ್ನು ಹಂಗಾರೆ ಅವರು ರೇಟ್ ಏನ ಅಂತಂದು ಹೇಳಿ. ಅದು ಚೆನ್ನಾಗಿ ನೋಡಪ್ಪ. ಏ ಮಸ್ತ್ ಕಾಣಿಸ್ತಾವ್ರಿ ಅವು. ನಮ್ಮ ಮಕ್ಕಳು ಏನಾಗ್ಯಾವ್ರಿ, ಮಕ್ಕಳು ಒಪ್ಪಂಗಿಲ್ಲ ಅಂತಂದ್ರೆ ಮಡಿ ಮಸ್ತ್ ಅದ ಬಿಡ್ರಿ. ಮಡಿ ಎಲ್ಲರೂ ಹಾಕತ್ತಾರ. 2 ಸಾರಿ ತೊಗೊಂಡ್ರಿ ನೋಡ್ರಿಪ್ಪ ನಮ್ಮ ಅಪ್ಪ ರೀ. ಚಲೋ ಆಯ್ತು ಬಿಡ್ರಿಪ್ಪ. ಬೋಣಿಗೆ ಕೊಟ್ಟವ್ರಿ ಏಟ್ರ ಒಟ್ಟು ಬೋಣಿಗೆ ಮಾಡಿ ಹೋಗ್ರಿ. ಮಸ್ತ್ ಅದಾವ್ರಿ ಸಾರಿ ಅವು. ಹೌದಿಲ್ರಪ್ಪ? ಎದುರಿಗೆ ನಿನ್ ಕುಂತಾಗ ನೋಡಿದಾಗ ಗೊತ್ತಾಗದ್ರಿ ಅವು ಯಾವಾಗ ಹೆಂಗದಾವ ಅನ್ನೋದ್ರಿ. ಚಂದ ಅದ. ಜಂಪರ್ ಚಾಕ್ಲೇಟ್ ಏನ್ರಿ? ಚಾಕ್ಲೇಟ್ ಬಾರ್ಡರ್, ಚಾಕ್ಲೇಟ್ ದಡಿ ಬರ್ತೈತ್ರಿ ಅದಕ್ಕೆ. ಸೆರಗ ಚಾಕ್ಲೇಟ್ ಜಂಪರ್ ಬರ್ತೈತ್ರಿ ಅದ್ ಮ್ಯಾಗಿಂದಕ್ಕೆ. ದಡಿ ಹೆಂಗೈತಲ್ರಿ ಹಂಗ ಬರೋದ್ ನೋಡ್ರಿ. ಹಂಗ ಬರ್ತದೆ. ಮಾಪರಿಗೆ ಇಲ್ಲೇ ಕುಂದರ್ಸ್ಕೊಂಡಿರಿ ನಾವು. ಇಲ್ಲೇ ಅಡುಗೆ ಮಾಡ್ತೈತಿ, ಊಟ ಮಾಡ್ಕೊಂಡು ಹೋಗಂತ ತಗೋರಿ ಅಂತ ಅಂದ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ನೋಡ್ರಿ. ಚಿಕನ್ ಪಲ್ಯಕ್ಕೆಲ್ಲ ಈಕಿ ಇದು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಅಂತ್ರಿ. ಬೆಳ್ಳುಳ್ಳಿ ಕಬಾಬ್ ಮಸ್ತ್ ಮಾಡ್ತಾಳ್ರಿ ಈಕೆ. ಮಸ್ತ್ ಆಕೈತೇಳ್ರಿ ಅದು. ತಗೊಂತೀರಿ ಮೆಣಸಿನ್ಕಾಯಿ ಕಾಯಿ ಇಲ್ಲ ಖಾರ ನೋಡೋರಿಪ್ಪ ಸ್ವಲ್ಪ ಜಾಸ್ತಿನ ಹಾಕೋನು. ಈಗ ಒಂದು ಸ್ವಲ್ಪ ಹುರಿದು ಇದು ಮಾಡೋದ್ರಿ, ಮಿಕ್ಸಿ ಹಾಕೋದ್ರಿ.
ಇದೊಂದು ತರಕಾರಿ ತೊಗೊಂಬಂದ್ರು ಉಳ್ಳಾಗಡ್ಡಿ ಅದೆಲ್ಲ ಖಾಲಿನಾಗಿದ್ದು ನಮ್ಮ ಮನೆ ಒಳಗನ ಎಲ್ಲ ಹೋಗಿ ತೊಗೊಂಡು ಸಂತಿ ತೊಗೊಂಡು ಬಂದನ ಅಲ್ಲಿ ಮಟನ್ ರಾರಿಪರು ಇದನ್ನು ಮಸಾಲೆ ಎಲ್ಲ ಮಾಡಕತ್ತಾಳ್ರಿ ಅರಿಶಿ ಚಪಾತಿ ಮಾಡಕತ್ತಾವ ನಾನು ಬಂದು ಚಿಕನ್ ಕುದಿಯಾಕಿದ್ದೇವೆ ಈಗ ನಮ್ಮ ಚಪಾತಿ ಪಲ್ಯ ಮಾಡಿಟ್ಟು ಚಪಾತಿ ಲಾಡ್ಸಕತ್ತಿ ಹೊತ್ತೆ ಬಿಟ್ಟು ನೋಡ್ರಿ ಇದು ಚಪಾತಿ ಹಾಕ ಮತ್ತು ಲಾರಿ ಬಂದು ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗತ್ತೆ ಬೆಳ್ಳುಳ್ಳಿ ಕಬಾಬ್ ರೆಡಿ ಆದ ನೋಡ್ರಿ ಊಟ ಕೊಡೋದ್ರಿಗೆಲ್ಲ ನಮ್ಮ ಅಪ್ಪ ಅಮ್ಮ ಫೋನ್ ಹಚ್ಚಾರಿ ಅಲ್ಲಿ ನಮ್ಮ ಅಪ್ಪರಿಗೆ ಊಟ ಕೊಟ್ಟಿರಿ ಊಟ ಮಾಡಕತ್ತಾರೆ ಅವ್ರು ಅವ್ರಿಗೆ ಹಾಕ್ಕೊಡ್ರಿ ಅಂತ ಹೇಳಿದೆ ಹ್ಞೂ ಅಂತಂದು ಹಾಕ್ಕೊಡಕಂತಾರೆ ಅಪ್ಪನ ಅವ್ರಿಗೆ ಕಬಾಬ್ ಕೊಟ್ಟು ಮತ್ತೊಂದು ಸಲ ಹಾಕೀನಿ ಇಲ್ಲಿ ನಮ್ಮ ಆಸಿಪಿಗೆ ಊಟ ಕೊಟ್ಟೀನಿ ರೀ ಅವನಿಗೆ ತತ್ತಿ ಆಮ್ಲೆಟ್ ಹಾಕಿದ್ದೀರಿ ಆಸಿಪಿಗೆ ಅವ್ನು ತತ್ತಿ ಆಮ್ಲೆಟ್ ರೆಡಿ ಆತ್ರಿ ಅವನಿಗೆ ಚಪಾತಿ ಅದೆಲ್ಲ ಉಣ್ಣಾಕೊಂತಾನೆ ಅವನಿಲ್ಲ ಈಗ ಹಿಡಿಪ ಬೆಳೆ ಪಲ್ಲೆ ಚಪಾತಿ ಹಾಕಿಕೊಟ್ಟಿದ್ದೀರಿ ಅವಂಗೆ ಎಲ್ಲಾರ್ದು ಊಟ ತುಂಡೆ ಅಷ್ಟೇ ನೀನು ಅಮ್ಮ ಊಟ ಆತಮ್ಮ ಉಂಡಿಲ್ಲ ಹೊಡ್ತಂಬೇಗೆ ಇವತ್ತೊಂದು ಸ್ವಲ್ಪ ಎಲ್ಲರೂ ಕೂಡ ಊಟ ಮಾಡಿದ್ನವ್ರು ಉಂಡ್ರಿ ಇದು ಅಮ್ಮ ಬಂದ್ರಿ ಈಗ ಮೀನು ತೊಳಕ್ಕೆ ಹೋಗಿ ಸ್ವಲ್ಪ ನೋಡ್ಬೇಕಷ್ಟೇ ನೀನು ನಾನು ಇಲ್ಲಿ ತೊಳಕ್ಕೆ ಹೋಗಿ ನಾವು ತೊಳಿಟ್ಟು ಬರ್ತೀನಿ ಅವ ನೋಡ್ತೀವಿ ಅಲ್ಲೇ ಚಂಬದಾಗೈತೆ ಮೊದ್ಲು ಅವ್ರಿಗೆ ಹೆಂಗೆ ಮಾಡಿದ್ರಿ ನಮ್ಮ ಮಕ್ಕಳು ಕಬಾಬು ಸಾರು ಹೆಂಗಾಗಿತ್ತು ರೀ ಚಲೋ ಆಗಿತ್ತು ರೀ ಬೆಳ್ಳುಳ್ಳಿ ಕಬಾಬ್ ಮೆತ್ತಾಗ ಕಬಾಬ್ ಅವು ಮ್ಯಾಗ ಅಷ್ಟ ಕ್ರಿಸ್ಪಿ ಇರ್ತಾವೆ ಒಳಗೆಲ್ಲ ಮೆತ್ತಾಗಿರ್ತಾವೆ ಅವ್ರಿಗೆ ಅಮ್ಮರಿಗೆ ಚಲೋ ಹಾಕೋರಿ ಅವು ತಿನ್ನಾಕ ಅಮ್ಮನ ಬಂದರೆ ಅಮ್ಮ ಊಟ ಕೊಟ್ವಿ ನಾನು ಇವನ್ನೆಲ್ಲ ತೊಳೆದಿಟ್ಟು ಬರ್ತೀನಿ ರೀ ಮೀನು ತೊಳಿಬೇಕು ರೀ ಬಂಡೆಗೆ ಮತ್ತೆ ಇವ್ನು ತೊಳೆದಿಟ್ಟು ಬಂಡೆನ ತಿಕ್ಕಿಟ್ಬಿಡ್ತೀನಿ ಅತ್ತ ಬೆಳಗ್ಗೆ ಒಂದು ಸ್ವಲ್ಪ ಹಗರ ಆಗ್ಬಿಡುತ್ತೆ ರೀ ಇವಷ್ಟು ಯಾವ ಜರ್ಕಿರಿ ಇದು ರೀ ಇದು ಯಾರು ತೊಗೊಂಬಂದು ಇದನ್ನ ಮತ್ತು ನಾ ತೊಗೊಂಬಂದು ಚಲೋ ಆಯ್ತು ಬಿಡು ನೀ ಹಾಕತ್ತಿಲ್ಲ ನೀ ಹಾಕ ಸುಮ್ಮನೆ ಹೋದ್ರಿ ನಮ್ಮ ಅಪ್ಪಾರ ತಾಯಿ ಮಕ್ಳು ಎಲ್ಲರೂ ಕೊಟ್ಟೆ ಊಟ ಮಾಡಿ ನಾನು ಬಾಂಡೆ ಇದ್ವಲ್ರಿ ಅಷ್ಟು ನಾನು ಅವ್ರು ಕೂಡ ಉಣ್ಬಿಟ್ರಿ ಅಪ್ಪ ಕೂಡ ಉಣ್ಬಿಟ್ಟೆ ಅಮ್ಮಗೆ ಬಂದ್ರಲ್ರಿ ಅವ ಮಾತು ಕೊಟ್ಟೆ ಈಗ ಬಾಂಡೆ ಅಷ್ಟು ತಿಕ್ಕೊಂಬಂದು ಎಲ್ಲ ಇಲ್ಲೇ ಒಟ್ಬಿಟ್ರು ನೋಡ್ರಿ ಹುಡುಗರು ತೊಗೊಂಬಂದು ಸ್ವಲ್ಪ ಸಾರದಿತ್ತಂದ್ರೆ ಬಿಸಿ ಮಾಡಿದ್ರೆ ತಡೀತಿ ಅಂತ ಮತ್ತೆ ಬಿಸಿ ಮಾಡಕ್ಕೆ ಬಂದೆ ನಾನು ಒಳಗೆ ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.